ಎಲ್ರಿಗೂ ನಮಸ್ಕಾರ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಗುರುಪಥ ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದ್ತಿದ್ದೇನೆ. ಈ ಪ್ರಪಂಚದಲ್ಲಿ ನಿಜವಾಗಿ ನೋಡಿದ್ರೆ ನಮ್ಮದೆನ್ನುವುದು ಯಾವುದಿದೆ ಹೇಳಿ? ಈ ನೆಲ, ಜಲ, ಗಾಳಿ, ಬೆಳಕು, ಬಯಲು ನಮ್ಮದೇ. ನಾವು ಮಾಡಿದ್ದೇ. ನಾವು ಬರಿಗೈಯಿಂದಲೇ ಬಂದವರು. ಎಲ್ಲವೂ ನಮಗಾಗಿ ದೇವರೇ ನಿರ್ಮಿಸಿದ. ಈ ಭಾವಭಕ್ತಿಯೇ ಪ್ರಸಾದ ಜೀವನವಾಗಿದೆ. ಒಂದು ದೇವಸ್ಥಾನದಲ್ಲಿ ಒಂದು ದೀಪ ಉರಿಯುತ್ತಿತ್ತು. ಆ ದೀಪದ ಬೆಳಕಿನಲ್ಲಿ ದೇವರ ಮೂರ್ತಿ ಶೋಭಿಸುತ್ತಿತ್ತು. ಅಸಂಖ್ಯ ಜನ ಆ ದೀಪದ ಬೆಳಕಿನಲ್ಲಿ ದೈವದರ್ಶನ ಪಡೆಯುತ್ತಿದ್ರು. ಇದನ್ನು ಕಂಡ ದೀಪಕ್ಕೆ ನಾನೇ ಶ್ರೇಷ್ಠ ಎಂಬ ಭಾವ ಮೂಡಿತು. ಆ ದೀಪವು ಹಣತೆ, ಬತ್ತಿ, ಎಣ್ಣೆಯತ್ತ ನೋಡಿ ಬಿಂಕದಿಂದ ಹೇಳಿತು, ನೋಡಿ, ನನ್ನ ಬೆಳಕಿನಲ್ಲಿ ದೇವಸ್ಥಾನದ ಮಂಗಳ ಕಾರ್ಯಗಳೆಲ್ಲ ನಡೆಯುತ್ತಿವೆ. ನಿಮ್ಮದೆಂತಹ ಬಾಳು? ನಿಮ್ಮತ್ತ ಯಾರೂ ಗಮನಿಸುವುದೇ ಇಲ್ಲ. ನೀವು ಇದ್ದು ಇಲ್ಲದಂತೆ. ಹೀಗಾದರೆ ನಿಮ್ಮ ಬಾಳಿಗೊಂದು ಅರ್ಥವೆಲ್ಲಿದೆ ಅಂತು. ಆಗ ಹಣತೆ, ಬತ್ತಿ, ಎಣ್ಣೆ ಎಲ್ಲ ಒಟ್ಟಾಗಿ ಹೇಳಿದವು, ಹಾಗೆನ್ನಬೇಡ ದೀಪಣ್ಣ, ನಾವಿರುವುದರಿಂದ ನೀನಿರುವುದು, ನಾವಿಲ್ಲವಾದರೆ ನೀನಿಲ್ಲ. ಆಗ ದೀಪ ಹೇಳ್ತು, ನನಗೂ ನಿಮಗೂ ಅದೆಂತಹ ಸಂಬಂಧ? ನಾನು ಬೇರೆ, ನೀವೇ ಬೇರೆ. ನಾನು ಬೆಳ್ಳಂಬೆಳಕು, ನೀವು ಕತ್ತಲೆಯ ಕೂಪದವರು, ಸುಮ್ನಿರಿ ಅಂತು. ಆಗ ದೀಪಕ್ಕೆ ಒಂದಿಷ್ಟು ಪಾಠ ಕಲಿಸೋಣವೆಂದು ಹಣತೆ, ಎಣ್ಣೆ, ಬತ್ತಿ ಒಟ್ಟಾಗಿ ಗುಟ್ಟಾಗಿ ಮಾತಾಡಿಕೊಂಡು ದೀಪಕ್ಕೆ ಎಣ್ಣೆ ಪೂರೈಸುವುದನ್ನೇ ನಿಲ್ಲಿಸಿದ್ವು. ತಕ್ಷಣ ದೀಪವು ನಂದಿತು. ಈಗ ಅರಿವಾಗಿತ್ತು ಎಣ್ಣೆ ಬತ್ತಿಯ ತ್ಯಾಗ. ಹಣತೆಯ ಆಶ್ರಯದಲ್ಲಿ ತಾನು ಬೆಳಗುತ್ತಿರುವುದು ಅನುಭವಕ್ಕೆ ಬಂದಿತು. ಆಗ ಕ್ಷಮೆ ಕೇಳಿ ಮತ್ತೆ ಎಂದಿನಂತೆ ದೀಪವು ಅವರೆಲ್ಲರ ತ್ಯಾಗ ಯೋಗದೊಂದಿಗೆ ಬೆಳಗುತ್ತಾ ದೇವಸ್ಥಾನದಲ್ಲಿ ಸೇವೆಯಲ್ಲಿ ತೊಡಗಿತು.